ನಮಸ್ಕಾರ ಸ್ನೇಹಿತರೆ, ಈಗ ಸಮಯ 4 ಗಂಟೆ. ನೀವು ನೋಡ್ತಾ ಇರೋದು ಗಾಂಧಿನಗರ ಕ್ಷೇತ್ರದ ದತ್ತಾತ್ರೇಯ ವಾರ್ಡ್, ಮುನೇಶ್ವರ ಬ್ಲಾಕ್ ಮುಖ್ಯ ರಸ್ತೆ. ಇದು ದತ್ತಾತ್ರೇಯ ವಾರ್ಡು ಹಾಗೂ ಹೊಸದಾಗಿ ಆಗಿರುವಂಥ ಶೇಷಾದ್ರಿಪುರ ಮುಖ್ಯ ರಸ್ತೆ ವಾರ್ಡ್, ಈ ಎರಡನ್ನು ಸೇರಿಸುವಂಥ ಈ ಮುಖ್ಯ ರಸ್ತೆ. ಮಕ್ಕಳ ಮಾರಮ್ಮ ದೇವಸ್ಥಾನ ಹತ್ರ ಕಳೆದ 3-4 ದಿನಗಳಿಂದ ಒಳಚರಂಡಿಯ ಹಾಗೂ ಕುಡಿಯುವ ನೀರಿನ ಪೈಪನ್ನು ಅಳವಡಿಸಲಿಕ್ಕೆ ಕೆಲಸ ಮಾಡ್ತಾಯಿದ್ರು. ನಿನ್ನೆ ಮಧ್ಯಾಹ್ನ ಮುಗಿಸಿದ್ದಾರೆ ನೋಡಿ. ಆ ಮುಗಿಸುವಂಥ ಸಮಯದಲ್ಲಿ ಯಾವ ರೀತಿ ಮುಗಿಸಿದ್ದಾರೆ ಅಂತಂದರೆ, ಕುಡಿಯುವ ನೀರಿಗೆ ಸಂಪರ್ಕ ಕಲ್ಪಿಸೋಕ್ಕೋಗಿ ಆ ಕುಡಿಯುವ ನೀರಿನ ಪೈಪನ್ನು ಹೊಡೆದಿದ್ದಾರೆ. ಎಷ್ಟು ಸಾವಿರಾರು ಲೀಟರ್ ಗಟ್ಟಲೆ ನೀರು ಮೋರಿ ಪಾಲಾಗ್ತಾ ಇದೆ. ಇದನ್ನು ಗುತ್ತಿಗೆ ತೆಗೆದುಕೊಂಡಂಥ ಗುತ್ತಿಗೆದಾರ ಇರ್ಬೋದು, ಬೇರೆ ಯಾರೂ ಆದರೂ ಸರಿಯೇ, ಇದ್ರ ಬಗ್ಗೆ ಒಂದು ಕಿಂಚಿತ್ತೂ ಅವರಿಗೆ ಒಂದು ಕಾಳಜಿ ಇಲ್ಲ. ಇಲ್ಲಿ ನಿಂತು ಕೆಲಸ ಮಾಡಿಸ್ಬೇಕು ಅನ್ನೋದಿಲ್ಲ. ಇಷ್ಟೊಂದು ನೀರು ಎಷ್ಟಾಗುತ್ತೆ. ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಾವು ತರಕಾರಿ ಅಂಗಡಿಗಾಗಲಿ ಬೇರೆ ಅಂಗಡಿಗಾಗಲಿ ಹೋದರೆ 1-2 ರೂಪಾಯಿಗಳನ್ನು ನಾವು ಚೌಕಾಸಿ ಮಾಡ್ತೀವಿ, ಅವ್ರಿಗೆ ಕೊಡೋಲ್ಲ. ಆದರೆ ಇಷ್ಟೊಂದು ನೀರು ವ್ಯರ್ಥ ಆಗ್ತಾಯಿದೆ. ಈ ನೀರಿನ ಹಣವನ್ನು ನಾವೇ ಭರಿಸಬೇಕಾಗುತ್ತೆ. ಇದು ಆ ಕಾಂಟ್ರಾಕ್ಟ್ ಗುತ್ತಿಗೆದಾರ ಆಗಲಿ ಅಧಿಕಾರಿ ಆಗಲಿ ಯಾರೇ ಆದರೂ ಈ ದುಡ್ಡನ್ನು ಕಟ್ಟೋದಿಲ್ಲ, ನಮ್ಮ ತಲೆಗಳ ಮೇಲೆ ಹಾಕ್ತಾರೆ. ಇಂಥ ಬೇಜವಾಬ್ದಾರಿ ಗುತ್ತಿಗೆದಾರರು ಹಾಗೂ ಈ ಅಧಿಕಾರಿಗಳು, BWSSB ಇರ್ಬೋದು, ನಮ್ಮ ಬೆಸ್ಕಾಮ್ ಇರ್ಬೋದು, BBMP ಅಧಿಕಾರಿಗಳಿರ್ಬೋದು, ಇವರು ವ್ಯರ್ಥ ಮಾಡುವಂಥ, ಇವರು ಖರ್ಚು ಮಾಡುವಂಥ ಯಾವುದೇ ಕೆಲಸಗಳಿರ್ಬೋದು, ಕಾಮಗಾರಿಗಳಿರ್ಬೋದು, ಅದು ನಮ್ಮ ಜನಸಾಮಾನ್ಯರ ಮೇಲೆ ಬೀಳುತ್ತೆ. ನೋಡಿ ಎಷ್ಟು ನೀರು ವೇಸ್ಟ್ ಆಗ್ತಾ ಇದೆ. ಜನ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತುಂಬಾ ತೊಂದರೆ ಆಗುತ್ತೆ. ಎಚ್ಚೆತ್ತುಕೊಳ್ಳಿ. ಇದ್ರ ಬಗ್ಗೆ ನಾನು ಉನ್ನತ ಅಧಿಕಾರಿಗಳಿಗೆ ಜನರ ಸಹಿಯನ್ನು ತೆಗೆದುಕೊಂಡು ಇಂಥ ಬೇಜವಾಬ್ದಾರಿ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು, ಇವರಿಗೆ ಗುತ್ತಿಗೆ ಕೊಡಬಾರ್ದು ಅಂತ ಕೇಳ್ಕೊತೀನಿ.